ನಾವು ತಿಂತಿರುವಂತಹ ಆಹಾರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಮಿಕಲ್ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಈಗ ನೋಡಿ, ಅಕ್ಕಿ ಬೆಳೀತಾರೆ, ರಾಗಿ ಬೆಳೀತಾರೆ, ಬೇಳೆ ಬೆಳೀತಾರೆ. ಇಳುವರಿ ಹೆಚ್ಚಾಗಲಿ ಅಂತ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾರೆ. ಆ ರಾಸಾಯನಿಕ ಗೊಬ್ಬರಗಳು ತಯಾರಿಸಲ್ಪಟ್ಟಂತಹ ಗೊಬ್ಬರಗಳು, ಅದನ್ನು ಈಗ ನಾವು ಹೇಗೆ ಬೂಸ್ಟ್, ಹಾರ್ಲಿಕ್ಸ್‌ನ ಕುಡಿದು ನಮ್ಮ ದೇಹದಲ್ಲಿ ಅದನ್ನು ಸೇರ್ಪಡೆ ಮಾಡ್ಕೊಳ್ತೀವಲ್ಲ, ಅದೇ ರೀತಿಯೇ ಗಿಡಕ್ಕೆ ನಾವು ಯೂರಿಯಾ ಆಗಲಿ, ಯಾವುದೇ ರೀತಿಯ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಹಾಕಿದಾಗ ಅದು ಅದನ್ನು ತಿನ್ನತ್ತೆ ಅಲ್ವಾ? ಅದಾದ ನಂತರ ಅದಕ್ಕೆ ಔಷಧಿಗಳನ್ನ ಹೊಡಿತೀವಿ. ಆ ಔಷಧಿಗಳು ಆ ಆಹಾರ ಪದಾರ್ಥದಿಂದ ಅದು ನೀರಿನಲ್ಲಿ ವಾಶ್ ಆಗಿ ಹೊರಗಡೆ ಹೋಗ್ತದೋ ಅಥವಾ ಅದರಲ್ಲೇ ಉಳ್ಕೊಳ್ಳುತ್ತೋ ಅಂತ ನಮ್ಗೆ ಹೇಗೆ ಗೊತ್ತು? ಅದಾದ ನಂತರ ಈಗ ಅಕ್ಕಿ, ದವಸ ಧಾನ್ಯಗಳನ್ನ ಈ ಸ್ಟೋರಲ್ಲಿ ತಂದು ಅದನ್ನು ನಮಗೆ ಮಾರಬೇಕು. ಅದನ್ನು ನಾವು ಮನೆಗೆ ತಂದು ಒಂದು 3 ತಿಂಗಳವರೆಗೂ ಶೇಖರಿಸಿಟ್ಟು ಅದನ್ನು ನಾವು ತಿಂತೀವಿ ಅಂದರೆ, ಅದಕ್ಕೆ ಹುಳು ಆಗಬಾರ್ದು ಅಂತ ಇನ್ನೊಂದು ಔಷಧಿ ಹೊಡಿತಾರೆ. ಇಷ್ಟೆಲ್ಲ ಸಾಲು 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 ಸಾಲಾಗಿ ನಾವು ರಾಸಾಯನಿಕ ಪದಾರ್ಥಗಳನ್ನ ನಮ್ಮ ಆಹಾರ ಜೊತೆಯಲ್ಲಿ ತಿಂತಾ ಬಂದಾಗ ಅದು ನಮ್ಮ ರಕ್ತದಲ್ಲಿ ಕೆಟ್ಟ ರಕ್ತವಾಗಿ ಮಾರ್ಪಾಡಾಗ್ತದೆ. ಹೌದಾ ಅಲ್ವೋ? ಎಲ್ರಿಗೂ ನಮಸ್ತೆ. ನಿಮ್ಮೆಲ್ರಿಗೂ ಆಯುಷ ಮಂಡಲಂಗೆ ಸ್ವಾಗತ. ನಾನು ಅನುಷ್ಕಾ. ನಿಮ್ಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದೇಹದಲ್ಲಿ ಆಹಾರದ ಜೊತೆಯಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಟಾಕ್ಸಿನ್ಸ್‌ನ ತಿಂತಾ ಇದ್ದೀವಿ ನೋಡಿ ಅಂತ. ಈಗ ಆ ಟಾಕ್ಸಿನ್ಸ್‌ನ ದೇಹ ಪ್ರತಿದಿನ ಹೊರಗಡೆ ಹಾಕತ್ತೆ. ಆದರೆ ನಾವು ಅದಕ್ಕೆ ಅನುಕೂಲ ಮಾಡಿಕೊಟ್ರೆ ಮಾತ್ರ, ಅವಕಾಶ ಮಾಡಿಕೊಟ್ರೆ ಮಾತ್ರ. ಅದನ್ನು ಹೇಗೆ ಅವಕಾಶ ಮಾಡಿಕೊಡ್ತೀವಿ? ನಮ್ಮ ಎಲ್ಲ ಕ್ಲಾಸ್ ಅಟೆಂಡ್ ಮಾಡದಿರೋರಿಗೆಲ್ಲರಿಗೂ ಗೊತ್ತಿದೆ ಈ ವಿಷಯ. ಸರಿಯಾದ ಸಮಯದಲ್ಲಿ, ಸಮಯಕ್ಕೆ ಸರಿಯಾಗಿ ನಾವು ಆಹಾರಗಳನ್ನ ಸೇವನೆ ಮಾಡೋದು, ಮತ್ತು ಬೇಗ ರಾತ್ರಿಯ ಊಟ ತಿಂದು ಬೇಗ ನಿದ್ರಿಸೋದು, 10 ಗಂಟೆಗೆಲ್ಲ ನಿದ್ರೆ ಮಾಡೋದು. ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಆದಷ್ಟು ದೇಹ ಪ್ರಯತ್ನ ಪಡುತ್ತೆ ದೇಹನ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ, ದೇಹನ ಶುದ್ಧ ಮಾಡಲಿಕ್ಕೆ. ಅದಕ್ಕೋಸ್ಕರನೇ ನಾವು ಮಾರನೇ ದಿನ ಬೆಳಗ್ಗೆ ಎದ್ದ ನಂತರ ಶೌಚಾಲಯಕ್ಕೆ ಹೋಗೋದು ಅಲ್ವಾ? ಮಲಮೂತ್ರ ವಿಸರ್ಜನೆ ಮಾಡಿ ದೇಹದ ಆದಷ್ಟು ಟಾಕ್ಸಿನ್ಗಳನ್ನ ದೇಹದಿಂದ ಹೊರಗೆ ಹಾಕ್ತೀವಿ. ಯಾರಿಗೆ ಇದು ಯಾವುದು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ, ತುಂಬ ಜನಕ್ಕೆ ಇದು ಯಾವುದು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈವನ್ ನಮ್ಮ ಚಿಕ್ಕ ಮಕ್ಕಳು ಸಹ ಕಾನ್ಸ್ಟಿಪೇಷನಿಂದ ಒದ್ದಾಡ್ತಿದ್ದಾರೆ. ಬೆಳಗ್ಗೆ ಹೋದರೆ ಸರಿಯಾಗಿ ಮೋಷನ್ ಪಾಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. 20-30 ನಿಮಿಷದವರೆಗೂ ಟಾಯ್ಲೆಟಲ್ಲೇ ಕೂತಿರ್ತಾರೆ. ಆಗ ದೇಹದಿಂದ ಟಾಕ್ಸಿನ್ ಹೇಗೆ ಹೊರಗೆ ಹೋಗುತ್ತೆ? ಈ ಥರ ದೇಹದಲ್ಲಿ ಟಾಕ್ಸಿನ್ ಉಳ್ಕೊಂಡಾಗ ನಮ್ಮ ದೇಹದ ಚರ್ಮ ಅದನ್ನು ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಟಾಕ್ಸಿನ್ಸ್ ದಿನೇ ಅಂಗಾಂಗಗಳಲ್ಲೆಲ್ಲ ಸೇರ್ಪಡೆ ಆಗ್ತಾ 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 ಅದು ಕೆಟ್ಟ ರಕ್ತವಾಗಿ ಮಾರ್ಪಾಡಾಗ್ತಾ ನಮ್ಮ ಚರ್ಮದ ಒಂದು ಕಾಂತಿ ಆಗಿರಲಿ ಕುಗ್ತಾ ಹೋಗ್ತದೆ. ಅದ್ರ ಜೊತೆಯಲ್ಲಿ ಪಿಂಪಲ್ಸ್ ಆಗಿರಲಿ, ರ್ಯಾಷಸ್ ಆಗಿರಲಿ, ಬಂಗು ಅಥವಾ ಈ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ, ಕಪ್ಪಾಗೋದು, ಇಚ್ಚಿಂಗ್ ಆಗೋದು ಅಥವಾ ರಿಂಗ್ ವರ್ಮ್ ಆಗೋದು, ಬೇರೆ 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 ರೀತಿಯಲ್ಲಿ ಈ ಥರ ಇನ್ಫೆಕ್ಷನ್ಗಳು, ರ್ಯಾಷಸ್ಗಳು, ಇಚ್ಚಿಂಗ್ಗಳು ಈ ಥರ ಬರ್ತಾ ಇರುತ್ತೆ. ಆ ಎಲ್ಲ ಚರ್ಮದ ಸಮಸ್ಯೆಗಳನ್ನ ನೀವು ಸುಮಾರು 1-2 ತಿಂಗಳು ಅಥವಾ 3 ತಿಂಗಳ ಒಳಗಡೆ ಇದನ್ನೆಲ್ಲ ನೀವು ಗುಣ ಮಾಡಿಕೊಳ್ಬಹುದಾಗಿದೆ. ಹೇಗೆ? ಆಯುಷ ಮಂಡಲಂ ಸಮರ್ಪಿಸುತ್ತಿದ್ದೇವೆ ಚರ್ಮ ರೋಗಕ್ಕೋಸ್ಕರ ಚಿಕಿತ್ಸಾ ಪದ್ಧತಿಗಳು. ಅಕ್ಯುಪ್ರೆಷರಲ್ಲಿ, ಧಾನ್ಯಗಳ ಥೆರಪಿನಲ್ಲಿ, ಫೇಸ್ ರಿಫ್ಲೆಕ್ಸಾಲಜಿ ಅಥವಾ ಮರ್ಮ ಥೆರಪಿನಲ್ಲಿ, ಫುಡ್ ರಿಫ್ಲೆಕ್ಸಾಲಜಿನಲ್ಲಿ ಈ ಹಲವಾರು ಪದ್ಧತಿಗಳನ್ನ ನೀವು ಅಳವಡಿಸಿಕೊಂಡು ಔಷಧಿ ರಹಿತವಾಗಿ ಇದನ್ನೆಲ್ಲ ನೀವು ಗುಣ ಮಾಡ್ಕೊಳ್ಬಹುದು. ಹೇಗೆ ಅಂತ ನಾವು ನಿಮಗೆ ಹೇಳ್ಕೊಡ್ತಾ ಹೋಗ್ತೀವಿ. ಅದರ ಕ್ಲಾಸ್ ಬಂದು ಇವತ್ತಿರುತ್ತೆ, 26ನೇ ತಾರೀಕು ಮಾರ್ಚ್. ಇವತ್ತು ಮತ್ತು ನಾಳೆ 2 ದಿನ ಇರುತ್ತೆ. ಸಂಜೆ 7 ಗಂಟೆಗೆ ಶುರುವಾಗುತ್ತೆ. ನೀವೆಲ್ಲರೂ ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆಲ್ಲ ಮಾಹಿತಿಗಳು ಸಿಗುತ್ತೆ. ಅದ್ರ ಜೊತೆಯಲ್ಲಿ ಈ 2 ದಿನದ ಕ್ಲಾಸ್ ನಿಮಗೆ ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ, ನೀವು ಮಿಸ್ ಮಾಡ್ಕೊಂಡ್ರಿ ಅಂದರೆ 30 ದಿನದ ರೆಕಾರ್ಡಿಂಗ್ ಸಹ ನಿಮಗೆ ಸಿಗುತ್ತೆ. ಈ 2 ದಿನದ ಕ್ಲಾಸನ್ನು ಈ ಎಲ್ಲ ಚಿಕಿತ್ಸಾ ಪದ್ಧತಿಗಳ ಮುಖಾಂತರ ನೀವು ಹೇಗೆಲ್ಲ ಇದನ್ನು ನೀವು ಗುಣ ಮಾಡ್ಕೊಳ್ಬಹುದು ಅನ್ನೋದನ್ನು ಕಲಿಯೋದಕ್ಕೆ ನೀವು ಕೊಡುವಂತಹ ಹಣ ₹249 ಮಾತ್ರ. ಹಾಗಾಗಿ ಈಗಲೇ ನೀವು ಜಾಯ್ನ್ ಆಗಿ ಆದಷ್ಟು ಎಲ್ಲ ಜನರಿಗೂ ಇದರ ಒಂದು ಅರಿವನ್ನು ಮೂಡಿಸಿ, ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮತ್ತು ಈ ಕ್ಲಾಸಿಗೆ ಕಂಪಲ್ಸರಿಯಾಗಿ ನೀವೆಲ್ಲರೂ ಜಾಯ್ನ್ ಆಗಿ. ಧನ್ಯವಾದಗಳು.